ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೆಡಿಕಲ್ ಬ್ರೈನ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಏನ್ ಡಿಸ್ಕಷನ್ ಮಾಡ್ತಾ ಇದೀವಿ ಅಂತಂದ್ರೆ ಅಕಲ್ಟ್ ಬ್ಲಡ್ ಟೆಸ್ಟ್ ಅನ್ನ ಡಿಸ್ಕಷನ್ ಮಾಡ್ತಾ ಇದೀವಿ ಇನ್ ದ ಯೂರಿನ್. ಸೊ ಯೂರಿನ್ ಒಳಗಡೆ ಅಕಲ್ಟ್ ಬ್ಲಡ್ ಟೆಸ್ಟ್ ಅನ್ನ ಯಾವ ತರ ಮಾಡ್ತೀವಿ, ಯಾಕೆ ಮಾಡ್ತೀವಿ, ಇದರ ಪ್ರೊಸೀಜರ್ ಏನು, ಪ್ರಿನ್ಸಿಪಲ್ ಏನು, ಅಥವಾ ಇದರ ಕ್ಲಿನಿಕಲ್ ಸಿಗ್ನಿಫಿಕೇಶನ್ ಏನು, ಇದರ ಅಬ್ಸರ್ವೇಷನ್ ಯಾವ ತರ ಮಾಡ್ತೀವಿ ಅಂತೇಳಿ ಒಂದೊಂದಾಗಿ ಈ ವಿಡಿಯೋದಲ್ಲಿ ನಿಮಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸೊ ಯಾರಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ಮಾಡ್ಕೊಳ್ಳಿ, ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ಬೇಸಿಕಲಿ ಇಲ್ಲಿ ಮೊದಲಿಗೆ ಅಕಲ್ಟ್ ಬ್ಲಡ್ ಅಂತಂದ್ರೆ ಏನಂತ ನೋಡೋಣ, ಅಥವಾ ಅಕಲ್ಟ್ ಬ್ಲಡ್ ಟೆಸ್ಟ್ ಅಂದ್ರೆ ಏನಂತ ನೋಡೋಣ. ಸೊ ಫಸ್ಟ್ ಪಾಯಿಂಟ್ ಏನಿದೆ ನೋಡ್ರಿ ಅವರು, ದ ಅಕಲ್ಟ್ ಟರ್ಮ್ಸ್ ಮೆಡಿಕಲಿ ಮೀನ್ಸ್ ಹಿಡನ್. ಅಂದ್ರೆ ಈ ಒಂದು ಅಕಲ್ಟ್ ಅನ್ನೋ ಹೆಸರಿಗೆ ಅಥವಾ ಅಕಲ್ಟ್ ಅನ್ನೋ ವರ್ಡ್ಗೆ ಏನಂತಾರ ಅಂದ್ರ ಹಿಡನ್ ಅಂತ ಕರಿತೀವಿ ನಾವು ಮೆಡಿಕಲ್ ಒಳಗಡೆ. ಸೊ ಇಲ್ಲಿ ಎರಡನೇ ಪಾಯಿಂಟ್ ಏನಿದೆ ನೋಡೋಣ ಇವಾಗ. ಸೊ ಎರಡನೇ ಪಾಯಿಂಟ್ ಒಳಗಡೆ ದ ಟೆಸ್ಟ್ ಆರ್ ಕೆಪಬಲ್ ಆಫ್ ಡಿಟೆಕ್ಷನ್ ಇವನ್ ಮಿನಿಟ್ ಅಮೌಂಟ್ ಆಫ್ ಬ್ಲಡ್ ವಿಚ್ ಇಸ್ ನಾಟ್ ವಿಸಿಬಲ್ ಟು ಐ ಇನ್ ಯೂರಿನ್. ಸೊ ಇಲ್ಲಿ ಐಸ್ ಒಳಗಡೆ ಕಂಡ್ರೂ ಕೂಡ ಈ ಕಾಣದೇ ಇರೋದನ್ನು ಕೂಡ ನಾವೇನ್ ಮಾಡೋದು, ಇಲ್ಲಿ ಡಿಟೆಕ್ಷನ್ ಮಾಡಬಹುದು. ಅಂದ್ರೆ ಈ ಪಾಯಿಂಟ್ ಏನ್ ಹೇಳ್ತಿದ್ದಾರೆ ಅಂತವ್ರು, ಇದು ಎಷ್ಟು ಕೆಪಬಲ್ ಇದೆ ಅಂದ್ರೆ ಈ ಟೆಸ್ಟ್ ಮಾಡೋದ್ರಿಂದ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಬ್ಲಡ್ ಸೆಲ್ಸ್ಗಳು, ಅಂದ್ರೆ ಯೂರಿನ್ ಒಳಗಡೆ ಕಾಣದೇ ಇರುವಂತಹ ಬ್ಲಡ್ ಅನ್ನು ಕೂಡ ನಾವು ಈ ಒಂದು ಟೆಸ್ಟ್ ಮುಖಾಂತರ ಕಂಡುಹಿಡಿಬಹುದು ಅಂತ ಹೇಳ್ತಾ ಇದ್ದಾರೆ ಅವರು. ಹೌದಾ? ಸೊ ನೆಕ್ಸ್ಟ್ ಪಾಯಿಂಟ್ ಏನಿದ್ದಾರೆ ಅಂತ ನೋಡ್ರಿ ಅವರು, ದಿಸ್ ಪ್ರೊಸೀಜರ್ ಸ್ಪೆಷಲಿ ಡಿಟೆಕ್ಟ್ ದ ಫ್ರೀ ಹಿಮೋಗ್ಲೋಬಿನ್ ಇನ್ ಅ ಫಾರ್ಮ್ ಆಫ್ RBC. ಸೊ ಈ ಒಂದು ಟೆಸ್ಟ್ ಅನ್ನ ಯಾಕೆ ಮಾಡ್ತೀವಿ ಅಂತಂದ್ರೆ ನಾವು ಹಿಮೋಗ್ಲೋಬಿನ್ ಅನ್ನ ಡಿಟರ್ಮಿನೇಷನ್ ಮಾಡ್ಲಿಕ್ಕೆ ಮಾಡ್ತೀವಿ ಎದ್ರೊಳಗಡೆ, ಯೂರಿನ್ ಒಳಗಡೆ. ಸೊ ಬೇಸಿಕಲಿ ಅವು RBC ಫಾರ್ಮ್ ಒಳಗಡೆ ಇರ್ತಾವ. ಸೊ ನೆಕ್ಸ್ಟ್ ಪಾಯಿಂಟ್ ಏನಿದಾರೆ ನೋಡ್ರಿ ಅವರು, ದ ಡಿಟರ್ಮಿನೇಷನ್ ಆಫ್ ಅಕಲ್ಟ್ ಬ್ಲಡ್ ಕ್ಯಾನ್ ಬಿ ಡನ್ ಬೈ ಯಾವುದು, ಕೆಮಿಕಲಿ ಬೆಂಜೈಡಿನ್ ಟೆಸ್ಟ್ ಅಂತ ಕರಿತೀವಿ ನಾವು. ಸೊ ಬೆಂಜೈಡಿನ್ ಟೆಸ್ಟ್ ಇಂದ ನಾವು ಈ ಒಂದು ಡಿಟರ್ಮಿನೇಷನ್ ಆಫ್ ಬ್ಲಡ್ ಇನ್ ಯೂರಿನ್ ಅನ್ನ ಮಾಡ್ತೀವಿ ನಾವು. ಸೊ ಅದಕ್ಕೆ ಬೇಸಿಕಲ್ ನಾವು ಒಂದು ಅಕಲ್ಟ್ ಬ್ಲಡ್ ಟೆಸ್ಟ್ ಅಂತಾನು ಕೂಡ ಕರಿತೀವಿ, ಆಮೇಲೆ ಬೆಂಜೈಡಿನ್ ಟೆಸ್ಟ್ ಅಂತಾನು ಕೂಡ ಕರಿತೀವಿ. ಸೊ ಇನ್ನ ಈ ಬೆಂಜೈಡಿನ್ ಟೆಸ್ಟ್ ಅಥವಾ ಅಕಲ್ಟ್ ಬ್ಲಡ್ ಟೆಸ್ಟ್ ಅದ ಪ್ರಿನ್ಸಿಪಲ್ ನೋಡೋಣ ಇವಾಗ. ಸೊ ಬೇಸಿಕಲ್ ನಾವು ಇದಕ್ಕೆ ಎರಡು ಹೆಸರಿಂದ ಕರಿತೀವಿ, ಒಂದು ಬೆಂಜೈಡಿನ್ ಅಂತಾನು ಕೂಡ ಕರಿತೀವಿ, ಆಮೇಲೆ ಅಕಲ್ಟ್ ಬ್ಲಡ್ ಟೆಸ್ಟ್ ಅಂತಾನು ಕೂಡ ಕರಿತೀವಿ. ಪ್ರಿನ್ಸಿಪಲ್ ಒಳಗಡೆ ಏನ್ ಹೇಳ್ತಾರಂತ ನೋಡ್ರಿ, ದ peroxide activate of a hemoglobin present in urine. ಸೊ ಇದರ ಅರ್ಥ ಏನಪ್ಪಾ ಅಂದ್ರ, ಇಲ್ಲಿರುವಂತಹ ಪೆರಾಕ್ಸೈಡ್ ಆಕ್ಟಿವೇಟ್ ಆಗತ್ತ ಯಾವಾಗ ಆ ಒಂದು ಯೂರಿನ್ ಒಳಗಡೆ ಹಿಮೋಗ್ಲೋಬಿನ್ ಏನಾದ್ರು ಪ್ರೆಸೆಂಟ್ ಇತ್ತಂದ್ರ. ಹೌದಾ? ಇಲ್ಲಿ ಎರಡನೇ ಪಾಯಿಂಟ್ ಒಳಗಡೆ ಏನ್ ಹೇಳಿದಾರೆ ನೋಡ್ರಿ ಅವರು, ದ ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ ಅಂಡ್ liberated oxygen oxidizing benzene to form a green to blue color. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಬೇಸಿಕಲಿ ಆ ಒಂದು ಆಕ್ಟಿವೇಟ್ ಆಗುತ್ತಲ್ಲ ಹಿಮೋಗ್ಲೋಬಿನ್, ಅದೇನಾಗುತ್ತೆ ಅಂದ್ರೆ ಅಲ್ಲಿ ನೆಕ್ಸ್ಟ್ ಪಾಯಿಂಟ್ ಒಳಗಡೆ ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್, ಅಂದ್ರೆ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನ ಡಿಕಂಪೋಸಿಷನ್ ಮಾಡಿ ಅಲ್ಲೇ ಲಿಬ್ರಿಯೇಟೆಡ್ ಮಾಡ್ತೈತಿ, ಆಮೇಲೆ ಆಕ್ಸಿಜನ್ ಅನ್ನ ಆಕ್ಸಿಡೈಸ್ ಮಾಡ್ತೈತಿ, ಆಮೇಲೆ ಅಲ್ಲಿ ಹಾಕುವಂತ ಬೆಂಜೈಡಿನ್ ಏನ್ ಮಾಡ್ತದೆ ಅಂದ್ರೆ ಆ ಒಂದು ಕಲರ್ ಅನ್ನ ಚೇಂಜ್ ಮಾಡ್ತೈತಿ, ಗ್ರೀನ್ ಟು ಬ್ಲೂ ಕಲರ್ ಆಗಿ ಚೇಂಜ್ ಮಾಡ್ತೈತಿ. ಸೊ ಆಮೇಲೆ ಅದನ್ನ ರಿಸಲ್ಟ್ ನೋಡ್ತೀವಿ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಏನಪ್ಪಾ ಅಂದ್ರ ಪ್ರಿನ್ಸಿಪಲ್. ಹೌದಾ? ಸೊ ನೆಕ್ಸ್ಟ್ ಇದ್ರದ್ದು ರಿಕ್ವೈರ್ಮೆಂಟ್ ನೋಡ್ರಿ. ಸೊ ರಿಕ್ವೈರ್ಮೆಂಟ್ ಒಳಗಡೆ ಏನ್ ಹೇಳ್ತಾರ ಅಂದ್ರ, ರಿಕ್ವೈರ್ಮೆಂಟ್ ಒಳಗೆ ಏನೇನ್ ತಗೊಂತೀವಿ ಅಂದ್ರೆ ನಾವು ಒಂದು ಸ್ಮಾಲ್ ಟೆಸ್ಟ್ ತಗೊಂತೀವಿ, ಆಮೇಲೆ ಗ್ರಾಜುಯೇಟೆಡ್ ಪಿಪೇಟ್, ಆಮೇಲೆ ಫೋರ್ಸೆಪ್, ಆಮೇಲೆ ಸ್ಪೆಚುಲಾ. ಈ ಒಂದು 4 ರಿಕ್ವೈರ್ಮೆಂಟ್ ಅನ್ನು ತಗೊಂತೀವಿ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಏನಪ್ಪಾ ಅಂದ್ರ ಪ್ರೊಸೀಜರ್. ಸೊ ಪ್ರೊಸೀಜರ್ ಏನ್ ಮಾಡ್ತಂತ ನೋಡ್ರಿ, ಮೊದಲಿಗೆ ಟೇಕ್ ಅ ಪಿಂಚ್ ಅಮೌಂಟ್ ಆಫ್ ಬೆಂಜೈಡಿನ್ ಪೌಡರ್ ಇನ್ ಅ ಸ್ಮಾಲ್ ಟೆಸ್ಟ್ ಟ್ಯೂಬ್. ಸೊ ನೋಡ್ರಿ ಒಂದು ಟೆಸ್ಟ್ ಟ್ಯೂಬ್ ತಗೊಂತೀವಿ, ಆ ಟೆಸ್ಟ್ ಟ್ಯೂಬ್ ಒಳಗಡೆ ಏನ್ ಮಾಡ್ತೀವಿ ಅಂದ್ರ ಬೆಂಜೈಡಿನ್ ಹಾಕೊಂತೀವಿ. ಎಷ್ಟು ಪಿಂಚ್ ಅಮೌಂಟ್, ಆಕ್ಚುಲಿ ನಾವು ಪಿಂಚ್ ಅಮೌಂಟ್ ಅಂತ ಮೊದಲೇ ಹೇಳಿದಿನಲ್ಲ. ಸೊ ಒಂದು ಸ್ಪೆಚುಲಾ ಇರ್ತೈತಿ, ಆ ಸ್ಪೆಚುಲಾದ ಆ ಸ್ಪೂನ್ ಇರ್ತದ, ಆ ಸ್ಪೂನ್ ಇಂದ ಒಂದು ಪಿಂಚ್ ಅಮೌಂಟ್ ಏನ್ ಹಾಕೊಂತೀವಿ ಅಂದ್ರೆ ಇದಕ್ಕ ಬೆಂಜೈಡಿನ್ ಪೌಡರ್ ಹಾಕೊಂತೀವಿ. ಹೌದಾ? ಸೊ ಬೆಂಜೈಡಿನ್ ಪೌಡರ್ ಹಾಕೊಂಡು ಏನ್ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್
add 2 to 3 drops of glycial acetic acid and mix it well. ಸೊ ಅದಾದ್ಮೇಲೆ ಈ ಬೆಂಜಡಿನ್ ಪೌಡರ್ ಹಾಕೊಂಡು, ಇದು ಬೆಂಜಡಿನ್ ಪೌಡರ್, ಆಮೇಲೆ ಹಾಕೊಂತಂದ್ರ 2 ರಿಂದ 3 ಡ್ರಾಪ್ ಏನ್ ಹಾಕೊಂತೀವಿ ಇಲ್ಲಿ ಗ್ಲೈಸಿಯಲ್ ಅಸಿಟಿಕ್ ಆಸಿಡ್, ಗ್ಲೈಸಿಯಲ್ ಅಸಿಟಿಕ್ ಆಸಿಡ್. ಸೊ ಅದನ್ನ ಎಷ್ಟು ಹಾಕೊಂತೀವಿ ಅಂದ್ರೆ 2 to 3 ಡ್ರಾಪ್ಸ್. ಸೊ ಹಾಕೊಂಡು ಏನ್ ಮಾಡ್ತೀವಿ ಅಂದ್ರೆ ಮಿಕ್ಸ್ ಮಾಡ್ತೀವಿ ಅದನ್ನ ಎರಡನ್ನು. ಯಾವ್ದನ್ನ? ಈ ಒಂದು ಗ್ಲೈಸಿಯಲ್ ಅಸಿಟಿಕ್ ಆಸಿಡ್ ಆಮೇಲೆ ಬೆಂಜಡಿನ್ ಪೌಡರ್ ಮಿಕ್ಸ್ ಮಾಡ್ತೀವಿ. ದೆನ್ ಆಡ್ 2 ml ಆಫ್ ಏನು ಹೈಡ್ರೋಜನ್ ಪೆರಾಕ್ಸೈಡ್. ಸೊ ಈ ಒಂದು ಯಾವ್ದನ್ನ ಆ ಒಂದು ಬೆಂಜಡಿನ್ ಪೌಡರ್ ಮತ್ತು ಗ್ಲೈಸಿಯಲ್ ಅಸಿಟಿಕ್ ಆಸಿಡ್ ಮಿಕ್ಸ್ ಮಾಡಿದ್ವಲ್ಲ, ಅದಕ್ಕೆ ಏನ್ ಹಾಕೋಬೇಕಂದ್ರೆ 2 ml ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ಕೂಡ ಹಾಕೋಬೇಕು ಇಲ್ಲಿ. ಹೌದಾ? ಸೊ ಇಲ್ಲಿವರೆಗೂ ಬರ್ತದಂತೆ ಕೊರಿ. ಸೊ ಎರಡು ಮಿಕ್ಸ್ ಆಗಿದ್ದು ಮೊದ್ಲ, ಆಮೇಲೆ ಏನ್ ಹಾಕೊಂತೀವಿ ಇದಕ್ಕ ಹೈಡ್ರೋಜನ್ ಪೆರಾಕ್ಸೈಡ್ ಹಾಕೊಂಡ್ವಾ. ಎಷ್ಟು? 2 ml. ಸೊ 2 ml ಹಾಕೊಂಡಿವಿ, ಹೈಡ್ರೋಜನ್ ಪೆರಾಕ್ಸೈಡ್ ಹಾಕೊಂಡ್ವಾ. ಸೊ ಅದನ್ನ ಮಾಡ್ಬೇಕಂದ್ರ ಮಿಕ್ಸ್ ಇಟ್ ವೆಲ್, ಮಿಕ್ಸ್ ಮಾಡ್ಬೇಕಾದ್ರೆ ಎಲ್ಲವನ್ನು, ಏನನ್ನ ಗ್ಲೈಸಿಯಲ್ ಅಸಿಟಿಕ್ ಆಸಿಡ್ ಅನ್ನ, ಆಮೇಲೆ ಬೆಂಜಡಿನ್ ಪೌಡರ್ ಅನ್ನ, ಆಮೇಲೆ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನ ಮೂರನ್ನು ಮಿಕ್ಸ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರ ಆಫ್ಟರ್ ಸೆಂಟ್ರಿಫ್ಯೂಸ್ ಎಟ್ 1500 RPM ಫಾರ್ 5 minutes. ಸೊ ಅದನ್ನ ಸೆಂಟ್ರಿಫ್ಯೂಸ್ ಮಾಡಬೇಕು 5 ನಿಮಿಷ. ಎಷ್ಟು RPM ಗೆ? 1500 RPM ಗೆ ಅದನ್ನ ಸೆಂಟ್ರಿಫ್ಯೂಸ್ ಮಾಡಬೇಕು. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂದ್ರೆ ಅವರು ಟ್ರಾನ್ಸ್ಫರ್ 1.0 ml ಆಫ್ ಸೂಪರೆಂಟಲ್ ಅನದರ್ ಟ್ಯೂಬ್. ಸೊ ಈ ಒಂದು ಸೆಂಟ್ರಿಫ್ಯೂಸ್ ಮಾಡಿದ್ವಲ್ಲ, ಅದನ್ನ ಏನ್ ಮಾಡ್ಬೇಕಂದ್ರ ಅದ್ರದ್ದು ಸೂಪರೆಂಟ್ ಇನ್ನೊಂದು ಟೆಸ್ಟ್ ಟ್ಯೂಬ್ಗೆ ಹಾಕೋಬೇಕಾಗ್ತದ. ಓಕೆ. ಸೊ ಇದನ್ನ ನಾವು ಸೆಂಟ್ರಿಫ್ಯೂಸ್ ಮಾಡಿದ್ ಕಂಪ್ಲೀಟ್ ಆಗಿ, ಸೊ ಕಂಪ್ಲೀಟ್ ಆಗಿ ಸೆಂಟ್ರಿಫ್ಯೂಸ್ ಮಾಡಿದ್ಮೇಲೆ ಇದರಿಂದ 1 ಪಾಯಿಂಟ್ ಅಥವಾ 1 ml ಒಂದು ಇನ್ನೊಂದು ಟೆಸ್ಟ್ ಟ್ಯೂಬ್ಗೆ ಹಾಕೋಬೇಕು. 1 ml ಮಾತ್ರ ಹಾಕೋಬೇಕಾ? 1 ml ಯಾವುದು? ಸೂಪರೆಂಟ್. ಸೊ ಹಾಕೊಂಡು ಏನ್ ಮಾಡ್ಬೇಕಂದ್ರ ನೆಕ್ಸ್ಟ್ ಏನ್ ಹೇಳಿದ್ರೆ ಅವರು ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. ಸೊ ನೆಕ್ಸ್ಟ್ ಪಾಯಿಂಟ್ ಒಳಗಡೆ ದೆನ್ ಆಡ್ 0.5 ml ಆಫ್ ಯೂರಿನ್ ಅಂಡ್ ಮಿಕ್ಸ್ ಇಟ್ ವೆಲ್. ಒಂದು ಉಳಿದಿತ್ತಲ್ಲ ನಾವು ಏನ್ ಸೆಂಟ್ರಿಫ್ಯೂಸ್ ಮಾಡಿ ಸೆಡಿಮೆಂಟ್ ಪಾರ್ಟ್, ಸೊ ಆ ಸೆಡಿಮೆಂಟ್ ಪಾರ್ಟಿಗೆ ಏನ್ ಹಾಕೋಬೇಕಂದ್ರ 0.1 ml ಆಫ್ ಏನ್ ಹಾಕೋಬೇಕು? ಯೂರಿನ್ ಹಾಕೋಬೇಕು. ಹೌದಾ? ಸೊ ಯೂರಿನ್ ಹಾಕೊಂಡು ಏನ್ ಮಾಡ್ಬೇಕಂದ್ರೆ ಅದನ್ನ ಮಿಕ್ಸ್ ಇಟ್ ವೆಲ್ ಅಂಡ್ ಆಫ್ಟರ್ ಅಬ್ಸರ್ವೇಷನ್ ದ ಕಲರ್ ಫಾರ್ 5 minutes. ಸೊ 5 ನಿಮಿಷ ಆದ್ಮೇಲೆ ಅದರದ್ದು ಕಲರ್ ಅಬ್ಸರ್ವೇಷನ್ ಮಾಡ್ಬೇಕು. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ನಾವು ಇದರದ್ದು ಇಂಟರ್ಫರೆನ್ಸ್ ನೋಡ್ತೀವಿ, ಅಂದ್ರೆ ಅಬ್ಸರ್ವೇಷನ್ ನೋಡ್ತೀವಿ. ಹೌದಾ? ನೋಡ್ರಿ. ಸೊ ನಿಮ್ಮನ್ನ ಬೇಸಿಕಲಿ ಪ್ರಿನ್ಸಿಪಲ್ ಹೇಳ್ಬೇಕಾದ್ರೆ ಹೇಳಿದೆ ಯಾವ ಕಲರ್ ಬರ್ತದಂತಿದ್ರು. ಇಂಟರ್ಫರೆನ್ಸ್ ನೋಡ್ರಿ, ದ ಕಲರ್ ಚೇಂಜ್ ಟು ಗ್ರೀನ್ ಆರ್ ಬ್ಲೂ ಅಕಲ್ಟ್ ಬ್ಲಡ್ ಇಸ್ ಪ್ರೆಸೆಂಟ್. ಸೊ ಇಲ್ಲಿ ಏನಾದ್ರು ಕಲರ್ ಚೇಂಜ್ ಆತಂದ್ರ, ಎಲ್ಲಿ ಯಾವ ತರ ಗ್ರೀನ್ ಅಥವಾ ಬ್ಲೂ ಕಲರ್ ಏನಾದ್ರು ಚೇಂಜ್ ಆತಂದ್ರ ಅದ್ರ ಅರ್ಥ ಏನಪ್ಪಾ ಅಂದ್ರೆ ಅಲ್ಲಿ ಅಕಲ್ಟ್ ಬ್ಲಡ್ ಪ್ರೆಸೆಂಟ್ ಐತಂದಂಗ. ಹೌದಾ? ಸೊ ಇನ್ ಕೇಸ್ ಅದೇನಾದ್ರು ಚೇಂಜ್ ಆಗ್ಲಿಲ್ಲ ಅಂದ್ರ ಆಬ್ವಿಯಸ್ಲಿ ಏನಪ್ಪಾ ಅಂದ್ರ ಅಕಲ್ಟ್ ಬ್ಲಡ್ ಆಬ್ಸೆಂಟ್ ಐತಂದಂಗ. ಓಕೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಪಾಸಿಟಿವ್ ಇದ್ರೆ ಇದು ಯಾವ ತರ ಇದೆ? ಬ್ಲೂ ಕಲರ್. ಆಮೇಲೆ ನೆಗೆಟಿವ್ ಇತ್ತಂದ್ರ ನಾರ್ಮಲ್ ಆಗಿರ್ತೈತಿ, ಏನು ಚೇಂಜಸ್ ಇರಂಗಿಲ್ಲ, ನೋ ಚೇಂಜ್ ಇನ್ ಕಲರ್. ಹೌದಾ? ನೋ ಚೇಂಜ್ ಇನ್ ಕಲರ್ ಆಗಿರ್ತೈತಿ. ಸೊ ಇದೇನಪ್ಪ ಅಂದ್ರೆ ಇದ್ರದ್ದು ಅಬ್ಸರ್ವೇಷನ್. ಸೊ ನೆಕ್ಸ್ಟ್ ಏನ್ ಬರ್ತೈತೆ ಅಂದ್ರೆ ಇದ್ರದ್ದು ಕ್ಲಿನಿಕಲ್ ಕಂಡೀಷನ್ ಅಥವಾ ಕ್ಲಿನಿಕಲ್ ಸಿಗ್ನಿಫಿಕೇಶನ್ ಬರ್ತೈತಿ. ಸೊ ಬೇಸಿಕಲಿ ಕ್ಲಿನಿಕಲ್ ಸಿಗ್ನಿಫಿಕೇಶನ್ ಒಳಗಡೆ 3 ಕಂಡೀಷನ್ ಬರ್ತಾ ಇದ್ರನ್ನ. ಮೊದಲನೇ ಕಂಡೀಷನ್ ಯಾವ್ದಪ್ಪ ಅಂದ್ರ ಹೆಮಚ್ಯೂರಿಯಾ. ಓಕೆ. ಸೊ ಹೆಮಚ್ಯೂರಿಯಾ ಅಂತಂದ್ರೆ ಏನ್ ನೋಡ್ರಿ, ಸೊ ನಾವು ಬೇಸಿಕಲಿ ಈ ಒಂದು ಟೆಸ್ಟ್ ಅನ್ನ, ಅಕಲ್ಟ್ ಬ್ಲಡ್ ಟೆಸ್ಟ್ ಅನ್ನ ಯೂರಿನ್ ಒಳಗಡೆ ಮಾಡತ್ತಿದ್ದ ರೀಸನ್ ಏನಪ್ಪಾ ಅಂದ್ರ ಅಲ್ಲಿ ಆ ಯೂರಿನ್ ಒಳಗಡೆ ಬ್ಲಡ್ ಸೆಲ್ಸ್ ಗಳು ಏನಾದ್ರು ಬರ್ತಾ ಇದಾವ ಪೇಷಂಟ್ ಬಾಡಿ ಒಳಗಡೆ, ಅಂದ್ರೆ ಯೂರಿನ್ ಅನ್ನ ಪಾಸ್ ಮಾಡ್ಬೇಕಾದ್ರೆ
ಅಲ್ಲಿ ಯೂರಿನ್ ಒಳಗಡೆ ಬ್ಲಡ್ ಸೆಲ್ಸ್ ಗಳು ಏನಾದ್ರು ಪಾಸ್ ಆಗ್ತಾ ಇದಾವೆ ಅನ್ನೋದನ್ನ ಕಂಡುಹಿಡಿಯಲಿಕ್ಕೆ ಒಂದು ಟೆಸ್ಟ್ ಅನ್ನು ಮಾಡ್ತೀವಿ. ಸೊ ಮೈಟ್ ಬಿ ಅದು ಆರ್ಬಿಷನ್ ಆಗಿರ್ಬೋದು, ಅಥವಾ ಹಿಮೋಗ್ಲೋಬಿನ್ ಆಗಿರ್ಬೋದು, ಅಥವಾ WBC ಆಗಿರ್ಬೋದು, ಎನಿಥಿಂಗ್ ಎಲ್ಸ್. ಸೊ ಬ್ಲಡ್ ಸೆಲ್ಸ್ ಯಾವುದೇ ಆಗಿರ್ಬೋದು, ಅದೇನಾದ್ರೂ ಪಾಸ್ ಆಗ್ತಾ ಇದೆ ಅನ್ನೋದನ್ನ ಕಂಡುಹಿಡಲಿಕ್ಕೆ ಈ ಒಂದು ಟೆಸ್ಟ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ಬೇಸಿಕಲಿ 3 ಕಂಡೀಷನ್ ನೋಡ್ತೀವಿ ನಾವು. ಸೊ ಅವು ಯಾವ್ಯಾವ ಕಂಡೀಷನ್ ಅಂತ ಇಲ್ಲಿ ನೋಡ್ತೀನಿ. ಓಕೆ, ಸೊ ಮೊದಲನೇದು ಅದರೊಳಗಡೆ ಯಾವ್ದಪ್ಪ ಅಂದ್ರೆ ಹೆಮಚೂರಿಯಾ ಅಂತ ಹೇಳ್ತೀನಿ ನಿಮಗೆ. ಸೊ ಹೆಮಚೂರಿಯಾ ಈಸ್ ನಥಿಂಗ್ ಬಟ್ ಏನಪ್ಪಾ ಅಂದ್ರೆ ದ ಪ್ರೆಸೆನ್ಸ್ ಆಫ್ ಬ್ಲಡ್ ಇನ್ ಯೂರಿನ್ ಇಸ್ ಕಾಲ್ಡ್ ಹ್ಯಾಸ್ ಹೆಮಚೂರಿಯಾ. ಸೊ ನಿಮ್ಗೆ ಆವಾಗಲೇ ಹೇಳಿದ್ರ ಪ್ರಕಾರ ಒಂದು ಬ್ಲಡ್ ಏನಾದ್ರು ಪ್ರೆಸೆಂಟ್ ಇತ್ತು ಅಂದ್ರೆ ಇದರೊಳಗಡೆ ಯೂರಿನ್ ಒಳಗಡೆ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಅಲ್ಲಿ ಹೆಮಚೂರಿಯಾ ಅಂತ ಕರಿತೀವಿ. ಬೇಸಿಕಲಿ ಈ ಬ್ಲಡ್ ಅಂದ್ರೆ ಏನಪ್ಪಾ ಅಂದ್ರೆ RBCs. ಓಕೆ, ಮೇನ್ ಆಗಿ RBCs ಏನಾದ್ರು ಆ ಒಂದು ಯೂರಿನ್ ಒಳಗಡೆ ಕಂಡು ಬಂದು ಅಂತಂದ್ರ ಅದಕ್ಕೆ ಏನಂತೀವಿ ಅಂದ್ರೆ ನಾವು ಹೆಮಚೂರಿಯಾ ಅಂತೀವಿ. ಸೊ ಬೇಸಿಕಲಿ ನೀವು ಮೆಡಿಕಲ್ ಒಳಗಡೆ ಅಥವಾ ಹಾಸ್ಪಿಟಲ್ ಒಳಗಡೆ ಅಥವಾ ಲ್ಯಾಬ್ ಒಳಗಡೆ ನೀವು ಕಂಡಿರ್ಬೋದು. ನೀವೇನಾದ್ರು ಯೂರಿನ್ ಟೆಸ್ಟ್ ಮಾಡ್ಸಕ್ ಹೋದಾಗ ನಿಮ್ಮ RBCs ಏನಾದ್ರು ಯೂರಿನ್ ಒಳಗಡೆ ಜಾಸ್ತಿ ಇತ್ತಂದ್ರ ಅದರ ಅರ್ಥ ಏನಪ್ಪಾ ಅಂದ್ರ ಅಲ್ಲಿ ನಿಮ್ಗೆ ಹೆಮಚೂರಿಯಾ ಆಗಿದೆ, ಪೇಷಂಟ್ಗೆ ಹೆಮಚೂರಿಯಾ ಆಗಿದೆ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಇದ್ರದ್ದು ಕಾಸಸ್ ಏನೇನ್ ಬರ್ತಾವ ಅಂತ ನೋಡ್ರಿ. ಕಾಸಸ್ ಒಳಗಡೆ ಮೊದಲನೇ ಕಾಸಸ್ ರಿನಲ್ ಡಿಸೀಸ್ ಅಂತ ಕರಿತೀವಿ ನಾವು. ಓಕೆ, ಅಂದ್ರೆ ಕಿಡ್ನಿಗೆ ಡಿಸೀಸ್ ಆದಾಗ ಈ ಒಂದು RBCs ಜಾಸ್ತಿ ಹೊರಗಡೆ ಬರ್ತಾವು. ಸೊ ನೆಕ್ಸ್ಟ್ ಯಾವಪ್ಪ ಅಂದ್ರ ಕ್ರೋನಿಕ್ ಗ್ಲೊಮ್ಯುರುಲರ್ ನೆಫ್ರೋಟಿಸಿಸ್. ಓಕೆ, ಸೊ ನೆಕ್ಸ್ಟ್ ಯಾವಪ್ಪ ಅಂದ್ರ ಬ್ಲೀಡಿಂಗ್ ಡಿಸಾರ್ಡರ್. ಸೊ ಬ್ಲೀಡಿಂಗ್ ಡಿಸಾರ್ಡರ್ ಏನಾದ್ರು ಅಂದ್ರೆ ಅಲ್ಲಿ ಒಳಗಡೆಯಿಂದಾನೆ ಬ್ಲಡ್ ಬ್ಲೀಡಿಂಗ್ ಆಗಿತ್ತು ಅಂದ್ರೆ ಇಂಟರ್ನಲ್ ಬ್ಲೀಡಿಂಗ್ ಆಗಿತ್ತು ಅಂದ್ರೆ ಅಲ್ಲೇನು ಕೂಡ ಯೂರಿನ್ ಮುಖಾಂತರ ಬ್ಲಡ್ ಬರ್ತಾವು. ಆಮೇಲೆ ಲಿಕೋಮಿಯಾ ಅಂದ್ರೆ ಲಾಸ್ ಆಫ್ ಬ್ಲಡ್ಸ್, WBC ಲಿಕೋಮಿಯಾ ಅಂತಂದ್ರೆ. ಸೊ ನೆಕ್ಸ್ಟ್ ಏನ್ ಮಾತಂದ್ರ ಥ್ರೋಂಬೋಸೈಟೋಪೇನಿಯಾ ಪ್ಲೇಟ್ಲೆಟ್ಸ್. ಹೌದಾ? ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರ ಅಕ್ಯೂಟ್ ಸಿಸ್ಟೇಟ್ಸ್. ಸೊ ಇವೆಲ್ಲ ಕಾಸಸ್ಗಳು ಯಾವಾಗ ಆಗ್ತಾವ ಅಂದ್ರ ಹೆಮಚೂರಿಯಾ ಅಂತೇಳಿ ಕಂಡೀಷನ್ ಬಂದ ಆಗ್ತಾವು. ಸೊ ಅಂದ್ರೆ ಇವೇನಾದ್ರು ಇದ್ರೊಳಗಡೆ ಯಾವ ಕಾಸಸ್ ಆಗಿದ್ರು ಏನಪ್ಪಾ ಅಂದ್ರ ಹೆಮಚೂರಿಯಾ ಆಗೈತೆ ಅಂತಂಗ. ಓಕೆ, ದಿಸ್ ಇಸ್ ಫಸ್ಟ್ ಕಾಸ್ ಅಥವಾ ಫಸ್ಟ್ ಕಂಡೀಷನ್. ಸೊ ನೆಕ್ಸ್ಟ್ ಬರುವಂತ ಕಂಡೀಷನ್ ಯಾವಪ್ಪ ಅಂತಂದ್ರೆ ಹಿಮೋಗ್ಲೋಬಿನ್ ಯೂರಿಯಾ. ಓಕೆ, ಸೊ ಹಿಮೋಗ್ಲೋಬಿನ್ ಯೂರಿಯಾದೊಳಗಡೆ ಏನಾಗ್ತದೆ ನೋಡ್ರಿ. The presence of hemoglobin in urine, the result of hemolysis called as hemoglobin urea. ಸೊ ಇಲ್ಲಿ ಏನಾಗ್ತದೆ ಅಂದ್ರ ನಾವು ಟೆಸ್ಟ್ ಮಾಡ್ಬೇಕಾದ್ರ ಏನಾದ್ರು ಹಿಮೋಗ್ಲೋಬಿನ್ಸ್ ಏನಾದ್ರು ಕಂಡು ಬಂತು ಅಂತಂದ್ರ ಇದರೊಳಗಡೆ ಯೂರಿನ್ ಒಳಗಡೆ, ಸೊ ಅಲ್ಲಿ ಏನಾಗುತ್ತಂದ್ರ ಹಿಮೋಲೈಸಿಸ್ ಆಗಿರ್ತೈತಿ ಅಥವಾ ರಿಸಲ್ಟ್ ಏನಾಗಿರ್ತೈತಿ ಅಂದ್ರೆ ಯೂರಿನ್ ಹಿಮೋಲೈಸಿಸ್ ಇರ್ತೈತಿ ಅಥವಾ ಆ ಒಂದು ಕಂಪ್ಲೀಟ್ ಯೂರಿನ್ ಯಾವ ತರ ಕಾಣತ್ತಂದ್ರ ರೆಡ್ ಕಲರ್ ಕಾಣ್ತದೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಾವಲ್ಲಿ ಆ ಒಂದು ಟೆಸ್ಟ್ ಮಾಡಿದಾಗ ಹಿಮೋಗ್ಲೋಬಿನ್ ಏನಾದ್ರು ಕಂಡು ಬಂದು ಅಂತಂದ್ರ ಅದಕ್ಕೆ ಏನಂತೀವಿ ನಾವು ಹಿಮೋಗ್ಲೋಬಿನ್ ಯೂರಿಯಾ ಅಂತ ಕರಿತೀವಿ. ಹೌದಾ? ಸೊ ಇದರ ಕಾಸಸ್ ಏನಪ್ಪಾ ಅಂತಂದ್ರ ಮೊದಲನೇ ಕಾಸ್ ಹಿಮೋಲೈಟಿಕ್ ಅನೆಮಿಯಾ ಅಂತ ಕರಿತೀವಿ. ಸೊ ಅದನ್ನ ಹೇಳಿದ್ರೆ ನಿಮ್ಗೆ ಲೈಸಿಸ್ ಆಫ್ ಹಿಮೋಗ್ಲೋಬಿನ್ ಏನಾದ್ರು ಆಗಿತ್ತಂದ್ರ ಅವು ಯೂರಿನ್ ಮುಖಾಂತರ ಹೋಗ್ತಾ ಇರ್ತಾವ ಹೊರಗಡೆ. ಸೊ ಅವೇನಾದ್ರು ಯೂರಿನ್ ಒಳಗಡೆ ಕಂಡು ಬಂದಂದ್ರ ನಾವು ಆ ಟೆಸ್ಟ್ ಮಾಡಿದಾಗ ಅಲ್ಲಿ ಹಿಮೋಗ್ಲೋಬಿನ್ ಏನಾದ್ರು ಕಂಡು ಬಂತಂದ್ರ ಅದಕ್ಕೆ ಏನಂತೀವಿ ಅಂದ್ರ ನಾವು ಹಿಮೋಗ್ಲೋಬಿನ್ ಯೂರಿಯಾ ಅಂತ ಕರಿತೀವಿ ಅಂತ ಹೇಳಿದ್ದೆ. ಸೊ ಮೊದಲನೇ ಕಾಸ್ ಯಾವುದು ಹಿಮೋಲೈಟಿಕ್ ಎನೆಮಿಯಾ. ಇನ್ನೊಂದು ಸ್ನೇಕ್ ಬೈಟ್. ಸೊ ಹಾವು ಏನಾದ್ರು ಕಡಿತಂದ್ರೆ ಅಥವಾ ಸ್ನೇಕ್ ಏನಾದ್ರು ಬೈಟ್ ಮಾಡಿತ್ತಂದ್ರೆ ಅಲ್ಲಿ ಆ ಒಂದು ಕ್ಲಾಟ್ ಏನಾದ್ರು ಫಾರ್ಮೇಶನ್ ಆಗಿತ್ತಂದ್ರ ಬಾಡಿ ಒಳಗಡೆ ಆ ಒಂದು ರೇಂಜ್ ಅದು ಒಂದು ಕಾಸ್ ಇಂದನೂ ಕೂಡ ನಮ್ಗ ಅಲ್ಲಿ ಹಿಮೋಗ್ಲೋಬಿನ್ ಯೂರಿಯಾ ಆಗುತ್ತೆ. ಹೌದಾ? ಸೊ ನೆಕ್ಸ್ಟ್ ಬರುವಂತಹ ಕಂಡೀಷನ್ ಯಾವಪ್ಪ ಅಂದ್ರೆ ಮಯೋಗ್ಲೋಬಿನ್ ಯೂರಿಯಾ. ಸೊ ಮಯೋಗ್ಲೋಬಿನ್ ಯೂರಿಯಾ ಅಂತಂದ್ರೆ ಏನ್ ನೋಡ್ರಿ, ಅದರದ್ದು ಡೆಫಿನೇಷನ್ ಮೊದಲಿಗೆ ದ ಪ್ರೆಸೆನ್ಸ್ ಆಫ್ ಮಸಲ್ ಪ್ರೋಟೀನ್ ಇನ್ ಯೂರಿನ್ ಆಫ್ ಅ ಮಯೋಗ್ಲೋಬಿನ್ ಈಸ್ ಅ ಹೆಮೋಪ್ರೋಟೀನ್ is called as ಏನಂದ್ರ ಮಯೋಗ್ಲೋಬಿನ್ ಯೂರಿಯಾ. ಸೊ ಇಲ್ಲಿ ಪ್ರೆಸೆನ್ಸ್ ಆಫ್ ಮಸಲ್ ಪ್ರೋಟೀನ್ ಅಂದ್ರೆ ಮಸಲ್ ಪ್ರೋಟೀನ್ ಪ್ರೆಸೆಂಟ್ ಇತ್ತಂದ್ರ ಯೂರಿನ್ ಒಳಗಡೆ ಅವಾಗ ಏನಂತ ಕರಿತೀವಿ ಅಂದ್ರೆ ಅದಕ್ಕೆ ಮಯೋಗ್ಲೋಬಿನ್ ಯೂರಿಯಾ ಅಂತ ಕರಿತೀವಿ. ಸೊ ಇದರ ಕಾಸಸ್ಗಳು ಏನೇನಂತ ನೋಡ್ರಿ. ಸೊ ಮೊದಲನೇ ಕಾಸ್ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಮೊದಲನೇದು, ಆಮೇಲೆ ಎಲೆಕ್ಟ್ರಿಕಲ್ ಶಾಕ್. ಸೊ ಇವೆರಡು ಕಾಸಸ್ಗಳಿಂದ ಇದು ಮಯೋಗ್ಲೋಬಿನ್ ಯೂರಿಯಾ ಆಗ್ತದೆ. ಅಥವಾ ಡಿಸೀಸ್ ಆಫ್ ಮಸಲ್ಸ್ ಅಥವಾ ಮಸಲ್ಸ್ ಏನಾದ್ರು ಡಿಸೀಸ್ ಆಗಿದ್ದರೂ ಕೂಡ ಈ ಒಂದು ಮಸಲ್ ಪ್ರೋಟೀನ್ಗಳು ಬರ್ತಾವೆ ಯೂರಿನ್ ಮುಖಾಂತರ. ಓಕೆ, ದಿಸ್ ಇಸ್ ಕಂಪ್ಲೀಟ್ಲಿ ಕ್ಲಿನಿಕಲ್ ಸಿಗ್ನಿಫಿಕೇಶನ್.
ಸೊ ಇದು ಕಂಪ್ಲೀಟ್ ಏನಂತಂದ್ರೆ ನಿಮ್ಗೆ ಆ ಒಂದು ಅಕಲ್ಟ್ ಬ್ಲಡ್ ಟೆಸ್ಟ್ ಇಂದ ಟೆಸ್ಟ್ ಹೌದಾ, ಅದರದೊಂದು ಪ್ರೊಸೀಜರ್ ಆಗಿರ್ಬೋದು ಅಥವಾ ಪ್ರಿನ್ಸಿಪಲ್ ಆಗಿರ್ಬೋದು, ಅದರ ಇಂಟರ್ಫರೆನ್ಸ್ ಆಗಿರ್ಬೋದು ಅಥವಾ ಕ್ಲಿನಿಕಲ್ ಸಿಗ್ನಿಫಿಕೇಶನ್ ಅಂದ್ರೆ ಮಚ್ಯೂರಿಯಾ ಅಂತಂದ್ರೆ ಏನು, ಹೆಮೋಗ್ಲೋಬಿನ್ ಯೂರಿಯಾ ಅಂತಂದ್ರೆ ಏನು, ಅಥವಾ ಮಯೋಗ್ಲೋಬಿನ್ ಯೂರಿಯಾ ಅಂತಂದ್ರೆ ಏನು ಅಂತ ಹೇಳಿದೀನಿ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಕಲ್ಟ್ ಬ್ಲಡ್ ಟೆಸ್ಟ್. ಓಕೆ, ಸೊ ಇದಾದ್ಮೇಲೆ ಮುಂದೆ ಬರುವಂತ ಟೆಸ್ಟ್ ಗಳನ್ನ ನಮಗೆ ಇದು ಕಂಪ್ಲೀಟ್ ನಿಮ್ಗೆ ಇವತ್ತಿಗೆ ಈ ಒಂದು ಕೆಮಿಕಲ್ ಎಕ್ಸಾಮಿನೇಷನ್ ಎಲ್ಲವೂ ಮುಗಿದು ಹೌದಾ. ಸೊ ನೆಕ್ಸ್ಟ್ ಬರ್ತೇನಪ್ಪ ಅಂದ್ರೆ ಈಗ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಆಫ್ ಯೂರಿನ್. ಸೊ ಇನ್ನ ನಿಮಗೇನಾದ್ರು ಈ ಒಂದು ಯೂರಿನ್ ಒಳಗಡೆ ಯಾವ್ದಾದ್ರು ಕೆಮಿಕಲ್ ಎಕ್ಸಾಮಿನೇಷನ್ ಒಳಗಡೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಯಾವ್ದಾದ್ರು ಪ್ರೊಸೀಜರ್ ಅಥವಾ ಯಾವ್ದಾದ್ರು ಟೆಸ್ಟಿನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ನಮಗೆ ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ಮಾಡಿ, ನಿಮಗೆ ನಾವು ಇನ್ನೂ ಹೆಚ್ಚು ಈಸಿ ವೇ ಒಳಗಡೆ ನಿಮಗೆ ಡಿಟರ್ಮಿನೇಷನ್ ಮಾಡಿ ಕೊಡ್ತೀವಿ. ಸೊ this is completely information about benzodiazepine test athwa occult blood test. So thank you for watching this video and please do subscribe our channel. Thank you.